ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಜಗದೀಶ್ ಸೂರ್ಯವಂಶಿ. ಇವತ್ತಿನ ದಿವಸ ನಾವು ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಲು ಬಂದಿದ್ದು ಜಿಲ್ಲಾ ಕಚೇರಿಗೆ. ವಿಷಯ, ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸ್ವತಂತ್ರ ಸಿಕ್ಕಿ 75 ವರ್ಷ ಗತಿಸಿದರೂ ಕೂಡ ಇನ್ನೂವರೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಇಲ್ಲ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಇಲ್ಲ, ಬರೀ ಇಲ್ಲಿ ಖಾಸಗಿ ಕಾಲೇಜುಗಳಿದ್ದಾವೆ. ಹೀಗಾಗಿ ರೈತ, ಕಾರ್ಮಿಕ ಹಾಗೂ ಶೋಷಿತ ಸಮುದಾಯದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹಳ ಅನ್ಯಾಯವಾಗುತ್ತಿದ್ದು, ಅದಕ್ಕಾಗಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಸಂಘಟನೆ ಕರ್ವೆ ಸ್ವಾಭಿಮಾನಿ ಬಣದ ಸಂಘಟನೆ ಮುಖಾಂತರ ಮತ್ತು ಎಲ್ಲ ಸಮುದಾಯದ ನಾಗರಿಕರ ಪರವಾಗಿ ನಾವು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಜಾಗ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ 153 ಎಕರೆ ಜಾಗ ಇದೆ. ಅಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು, ಆಮೇಲೆ ಮತ್ತು ಇನ್ನೊಂದು ಕಡೆ ಬೇರೆ ಸಾಕಷ್ಟು ಸರ್ಕಾರಿ ಜಾಗ ಇದೆ. ಅಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇದೇ ಆಯವ್ಯಯ ಬಜೆಟ್ನಲ್ಲಿ ಘೋಷಣೆ ಮಾಡಿದರೆ, ನಮ್ಮ ವಿಜಯಪುರ ಜಿಲ್ಲೆ ಒಂದು ನಿಮ್ಮನ್ನು ಯಾವತ್ತೂ ಮರೆಯೋದಿಲ್ಲ. ತಾವು ಒಂದು ಒಳ್ಳೆಯ ಮುಖ್ಯಮಂತ್ರಿ ಇದ್ದೀರಿ ಮತ್ತು ಮೊನ್ನೆ ನಮ್ಮ ಬಸವೇಶ್ವರನ ಸಾಂಸ್ಕೃತಿಕ ನಾಯಕರನ್ನಾಗಿ ಕೂಡ ಘೋಷಣೆ ಮಾಡಿದ್ದೀರಿ. ಆಮೇಲೆ ಅವರು ಸಾಂಸ್ಕೃತಿಕ ನಾಯಕರನ್ನಾಗಿ ಅಷ್ಟೇ ಘೋಷಣೆ ಮಾಡೋದಲ್ಲ, ಅವರ ಆಚಾರ ವಿಚಾರಗಳು, ಒಳ್ಳೆತನ, ಸತ್ಯತನ ನಿಮ್ಮ ಆಡಳಿತದಲ್ಲಿ ಅಳವಡಿಸ್ಕೊಂಡು ಒಂದು ಒಳ್ಳೆಯ ಸಂಸ್ಕಾರವಂತ ಸಮಾಜ ನಿರ್ಮಾಣ ಮಾಡೇ ಮಾಡ್ತೀರಿ ಅಂತೇಳಿ ನಿಮ್ಮೆಲ್ಲ ಬಹಳ ನಮ್ಮ ವಿಜಯಪುರ ಜಿಲ್ಲೆ ಸರ್ ಇವತ್ತಿನ ಮನವಿ ಕೊಟ್ಟಿರಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕಂತ ಹೇಳಿ. ಇದು ಇವತ್ತಿನ ಮನವಿಗೆ ಅಷ್ಟೇ ಸೀಮಿತ, ಇದ್ರ ಬಗ್ಗೆ ಮುಂದೆ ನೀವು ಏನಾದ್ರು ಹೋರಾಟ ಮಾಡ್ತಿರೋ? ಆಯವ್ಯಯ ಘೋಷಣೆ ಆಗದಿದ್ರೆ, ಆಯವ್ಯಯ ಬಜೆಟ್ನಲ್ಲಿ ಘೋಷಣೆ ಆಗದಿದ್ರೆ ನಾವು ಪೂರ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಾ ಪದಾಧಿಕಾರಿಗಳು, ಗ್ರಾಮ ಘಟಕಗಳಲ್ಲಿ ಇಡೀ ನಮ್ಮ ಬಿಜಾಪುರ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ಕೈಗೊಳ್ತೀವಿ. ನಾವು ಇಲ್ಲಿಗೆ ನಿಲ್ಲೋದಿಲ್ಲ, ಧರಣಿ ಸತ್ಯಾಗ್ರಹ ಕೂಡ ನಾವು ಇದು ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆಗುವವರೆಗೂ ನಾವು ಧರಣಿ ಸತ್ಯಾಗ್ರಹ ಮುಂದುವರಿಸ್ತೀವಿ. ನೀವು ಆಯವ್ಯಯ ಒಳಗೆ ಘೋಷಣೆ ಮಾಡಲೇಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಭರವಸೆ ಇದೆ, ಇದೇ ಬಜೆಟ್ನಲ್ಲಿ ನೀವು ಘೋಷಣೆ ಮಾಡೇ ಮಾಡ್ತಿರುತ್ತೆ, ನಮಗೆ ವಿಶ್ವಾಸ ಇದೆ. ನಮ್ಮ ಜನಪ್ರತಿನಿಧಿಗಳು, ನಮ್ಮ ಭಾಗದ ಜನಪ್ರತಿನಿಧಿಗಳು ಇಲ್ಲಿಯವರೆಗೆ ಮನಸ್ಸು ಮಾಡಿದರೆ ಯಾವಾಗೂ ಆಗಿ ಹೋಗಿತ್ತು. 10 ವರ್ಷದ ಬೇಡಿಕೆ ಇದೆ ನಮ್ಮ ಬಿಜಾಪುರ ಎಲ್ಲ ಸಮುದಾಯದ ನಾಗರಿಕರದು ಹಕ್ಕೊತ್ತಾಯ, ಆದ್ರೂ ಕೂಡ ಇದು ಯಾಕೋ ಸ್ವಲ್ಪ ಇದು ಆಗಿರಲಿಲ್ಲ. ಅದಕ್ಕೆ ನಮ್ಮ ಸಂಘಟನೆ ಏನೈತಿ, ನಾವು ದಿಟ್ಟ ಕ್ರಮ ತೊಗೊಂಡಿದ್ದೀವಿ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ನಾವು ಮುಂದಿನ ದಿನಮಾನದಲ್ಲಿ ಸರ್, ನೀವು ಬಜೆಟ್ ಘೋಷಣೆ ಆಗದಿದ್ದರೆ ಈ ಬಜೆಟ್ನಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸರ್ ಈ ಬಜೆಟ್ನಲ್ಲಿ ಘೋಷಣೆ ಆಗದಿದ್ದರೆ ನಾವು ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ಕೈಗೊಳ್ತೀವಿ, ಧರಣಿ ಸತ್ಯಾಗ್ರಹ ಹೊಡ್ತೀವಿ. ನಾವು ಈ ಸರ್ಕಾರಿ ಕಾಲೇಜುಗಳು ಆಗುತ್ತನೂ ನಾವು ಹಿಂಜರಿಯೋದಿಲ್ಲ. ಎಲ್ಲ ಸಮುದಾಯದ ಸಾರ್ವಜನಿಕರನ್ನು ಒಳಗೊಂಡು ನಾವು ಹೋರಾಟ ಇಳಿತೀವಿ ಮುಂದಿನ ದಿನಮಾನಗಳಂತೇಳಿ ನಾನು ಹೇಳ್ತೀನಿ. ನನ್ನ ಹೆಸರು ಜಗದೀಶ್ ಸೂರ್ಯವಂಶಿ, ಜಿಲ್ಲಾಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ, ಜಿಲ್ಲಾ ಘಟಕ, ವಿಜಯಪುರ.